ಎಲ್ಲಕ್ಕಿಂತ ಹೆಚ್ಚಾಗಿ ಚಟುವಟಿಕೆಗಳಿದ್ದಲ್ಲ. ಈಗ ಸಾಯಂಕಾಲದ ಹೊತ್ತು ಎಲ್ಲಿ ಹೋಗ್ಬೇಕು, ಬೇರೆ ಕ್ಲಬ್ಗಳಿಗೆ ಹೋಗ್ಬೇಕು, ಬೇರೆ ಇದಕ್ಕೆ ಹೋಗ್ಬೇಕಾಗ್ತದೆ. ಅಲ್ಲೆಲ್ಲ ಅನೇಕ ನಿರ್ಬಂಧಗಳಿರ್ತವೆ. ನಾವೊಂದ್ಸಾರಿ ಯಾವುದೋ ಕ್ಲಬ್ಗೆ ಹೋಗಿದ್ದೆ, ಪಂಚೆ ಹುಟ್ಟಿರೋರು ಬೇಡ ಅಂತ ಅಂದ್ಬಿಟ್ರು. ಡ್ರೆಸ್ ಕೋಡ್ ಬೇರೆ ಮಾಡ್ಕೊಂಡಿದ್ರು ಅವರು. ಯಾವುದೋ ಒಂದು ಕ್ಲಬ್ ಮರ್ತ್ಬಿಟ್ಟಿದ್ದೀನಿ ನಾನು, ಹಿಂದೆ ಅಲ್ಲ ಬಹಳ ಹಿಂದೆ. ಬೆಂಗಳೂರು ಕ್ಲಬ್. ಇವನು ಬಿ ಆರ್ ಪಾಟೀಲ್ ಇಲ್ಲೇ ಕೂತವನು. ಬಿ ಆರ್ ಪಾಟೀಲ, ನಾನು, ಕೋದಂಡರಾಮಯ್ಯ, ಉಗ್ರಪ್ಪ, ಇವ್ 4 ಜನ ಒಂದ್ಸರಿ ಒಂದು ಕ್ಲಬ್ಗೆ ಹೋದ. ನಾನು ಪಂಚೆ ಉಟ್ಕೊಂಡಿದ್ದೆ. ಯಾವ್ದೋ ಪಂಚೆ ಉಟ್ಕೊಂಡಿರೋರು ಬಿಡಲ್ಲ ಅಂದ್ರಲ್ಲಪ್ಪ. ಬೋರಿಂಗ್. ಮಹಾತ್ಮ ಗಾಂಧೀಜಿಯವರು ಅರೆ ಬಟ್ಟೆನಲ್ಲಿದ್ರು. ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನನಗೆ ಈ ಕ್ಲಬ್ಗೆ ಬಿಡ್ಲಿಲ್ಲ ನೋಡ್ರಿ ಹೆಂಗೆ. ಅದು ಏನು ಮಧ್ಯಾಹ್ನ ಊಟ ಮಾಡಕ್ಕೆ ಅಂತ ಹೋಗಿದ್ದದ್ ನಾವು. ಇಲ್ಲೂ ಊಟ ಎಲ್ಲ ತಿಂಡಿ ಎಲ್ಲ ಇರ್ತದೆ. ಈ ಕ್ಲಬ್ನಲ್ಲೂ ಕೂಡ ಊಟ ತಿಂಡಿ ಎಲ್ಲ ಇರ್ತದೆ. ಅದರಿಂದ ನಾವು ಊಟ ಮಾಡಕ್ ಹೋಗಿದ್ದಾಗ ಬಿಡ್ಲಿಲ್ಲ. ಸೊ ಅವತ್ತೇ ನಾನು ತೀರ್ಮಾನ ಮಾಡಿದೆ, ನಮ್ದೇ ಒಂದು ಕ್ಲಬ್ ಇರಬೇಕು ಅಂತ. ನಮ್ದೇ ಒಂದು ಕ್ಲಬ್ ಇರ್ಬೇಕು. ಈ ಕ್ಲಬ್ಗೆ ಈಗ ಪಂಚೆ ಉಟ್ಕೊಂಡೇ ಬರ್ಬೋದು. ಉದ್ಘಾಟನೆ ಪಂಚೆ ಉಟ್ಕೊಂಡು ಮಾಡ್ತಾ ಇದ್ದೀನಿ. ಏನೇ ಶಿವಲಿಂಗೇಗೌಡ, ಈ ಪಂಚೆ ಹಾಕೊಳ್ಳೋರು ಬಹಳ ಕಡಿಮೆ. ಪಂಚೆ ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಜಾಸ್ತಿ, ಕರ್ನಾಟಕದಲ್ಲಿ ಬಹಳ ಕಡಿಮೆ ಪಂಚೆ ಹಾಕೊಳ್ಳೋರು. ಕೇರಳದಲ್ಲಿ ಜಾಸ್ತಿ, ತಮಿಳುನಾಡಿನಲ್ಲಿ ಜಾಸ್ತಿ, ನಮ್ಮಲ್ಲಿ ಕಡಿಮೆ. ಸೊ ಎನಿವೆ, ಡ್ರೆಸ್ ಕೋಡು ಅಂತಂದ್ರೆ ಇಂಥದೇ ಡ್ರೆಸ್ ಹಾಕಬೇಕು ಅಂತೇನಿಲ್ಲ. ಇಟ್ ಇಸ್ ನಾಟ್ ಕರೆಕ್ಟ್. ಆ ಡ್ರೆಸ್ ಕೋಡ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡೋದು ಇದೆಯಲ್ಲ, ಅದು ಸರಿ ಇಲ್ಲ. ಅದು ಬ್ರಿಟಿಷ್ನವ್ರ ಕಾಲದ ಪದ್ಧತಿ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಬ್ರಿಟಿಷ್ನವ್ರು ಇದನ್ನೆಲ್ಲ ಮಾಡ್ತಿದ್ರು, ನಾವು ಅವೆಲ್ಲ ಮಾಡಬಾರ್ದು. ಇಲ್ಲಿ ಒಂದೇ ಒಂದು ಏನಪ್ಪಾ ಅಂತಂದ್ರೆ, MLAಗಳು, ಎಕ್ಸ್ MLAಗಳು, ಪಾರ್ಲಿಮೆಂಟ್ ಮೆಂಬರು, ಎಕ್ಸ್ ಪಾರ್ಲಿಮೆಂಟ್ ಮೆಂಬರ್, ಅವರೆಲ್ಲರೂ ಕೂಡ ಸದಸ್ಯರಾಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.